ಇನ್ನು ಕಡಲ ತಡಿ ಉಡುಪಿ ಮುಂಗಾರು ಅಬ್ಬರಕ್ಕೆ ನಲುಗು ಹೋಗಿದೆ. ಉಡುಪಿಯಲ್ಲಿ ಮಾನ್ಸೂನ್ ಮಾರುತಗಳು ನಿರಂತರವಾಗಿ ಬೀಸ್ತಾ ಇದೆ. ಕಳೆದ 15 ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಇಷ್ಟೆಲ್ಲ ಆತಂಕದ ನಡುವೆ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಏನದು ನೋಡೋಣ ಬನ್ನಿ. ಕೃಷ್ಣನೂರಿನಲ್ಲಿ ಜಲರಾಯನ ರಣಕೇಕೆ. ನೆರೆ ತಗ್ಗಿಲ್ಲ, ಮಳೆ ಕಡಿಮೆ ಆಗ್ತಿಲ್ಲ. ಕಳೆದ 2 ತಿಂಗಳಿನಿಂದ ಕಡಲ ತಡಿ ಉಡುಪಿ ಅಕ್ಷರಶಃ ತೊಯ್ದು ಹೋಗಿದೆ. ಜೂನ್ 15ರಿಂದ ಈ ಕ್ಷಣದವರೆಗೂ ಮಳೆಗೆ ಬ್ರೇಕ್ ಕೊಟ್ಟೇ ಇಲ್ಲ. ರೆಡ್ ಅಲರ್ಟ್ ಮೇಲೆ ರೆಡ್ ಅಲರ್ಟ್ಗಳು ಹವಾಮಾನ ಇಲಾಖೆ ಘೋಷಣೆ ಮಾಡುತ್ತಲೇ ಇದೆ. ಅದಕ್ಕೆ ತಕ್ಕಂತೆ ಕೃಷ್ಣನೂರಿನಲ್ಲಿ ಮಳೆ ಧೋ ಅಂಥೇಳಿ ಸುರಿತಾನೇ ಇದೆ. ತುಂಬಿ ಹರಿತಾ ಇರುವ ನದಿ, ಹೊಳೆಗಳು, ನದಿ ಪಾತ್ರದಲ್ಲಿರುವ ಜನಕ್ಕೆ ಪ್ರತಿದಿನ ಆತಂಕ. ಕಳೆದ 15 ವರ್ಷದಲ್ಲಿ ಈ ತರ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಬಿದ್ದಿಲ್ಲ ಅಂಥೇಳಿ ಉಡುಪಿಯ ಜನ ಮಾತನಾಡ್ಕೊಳ್ತಿದ್ದಾರೆ. ಅದರಲ್ಲೂ ಹೊಳೆ ನದಿ ಸಮುದ್ರ ತೀರದಲ್ಲಿ ವಾಸಿಸುವಂತಹ ಜನ ಪ್ರತಿನಿತ್ಯವೂ ಕೂಡ ಆತಂಕದಲ್ಲಿಯೇ ಜೀವನ ನಡೆಸುವಂತಾಗಿದೆ. ಉಡುಪಿ ನಿನ್ನೆ ತತ್ತರಿಸಿ ಹೋಗಿತ್ತು. ಆದರೆ ಮಳೆ ಕೊಂಚ ಕಮ್ಮಿ ಆದರೂ ಕೂಡ ನೀರಿನ ಪ್ರಮಾಣ ಕಮ್ಮಿ ಆಗಲಿಲ್ಲ ಅನ್ನುವಂಥದ್ದು ನಾವು ನೋಡ್ಬೋದು. ದೃಶ್ಯಗಳಲ್ಲಿ ಅಪಾರ ಪ್ರಮಾಣದ ನೀರು ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಇದು ನಿಟ್ಟೂರು ವ್ಯಾಪ್ತಿಯ ಒಂದು ದೃಶ್ಯ. ಈ ಭಾಗದಿಂದ ಅಂದರೆ ಇಡೀ ಉಡುಪಿ ನಗರದ ನೀರು ಈ ಒಂದು ಹೊಳೆಯ ಮೂಲಕ ಅದು ಸಮುದ್ರವನ್ನು ಸೇರಬೇಕಾಗ್ತದೆ. ಯಾವ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ದು ಉಡುಪಿ ನಗರಸಭೆಯವರು ಈ ಭಾಗದಲ್ಲಿರುವಂತಹ ಎಲ್ಲ ಮರಗಳನ್ನು, ಗಿಡ ಗಂಟಿಗಳನ್ನು ಕ್ಲೀನ್ ಮಾಡಿ ಕೊಟ್ಟಿದ್ರೂ ಕೂಡ ಈ ಮಟ್ಟದಲ್ಲಿ ನೀರು ವ್ಯಾಪಕವಾಗಿ ಹರಿತಾ ಇದೆ ಅನ್ನುವಂಥದ್ದು. ಕಳೆದ ಬಾರಿ ಇಲ್ಲಿ ವಿಪರೀತ ನೆರೆ ಬಂದು ಕಾರ್ಮಿಕರು ನೆಲೆಸಿರುವಂತಹ ಮನೆಗಳನ್ನು ಶಿಫ್ಟ್ ಮಾಡಿದ್ದಾರೆ. ಈ ಸುತ್ತಮುತ್ತಲಿನ ಜನಕ್ಕೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ಕೊಟ್ಟಿರುವಂಥದ್ದು. ಅಲ್ಲಿ 17 ಮನೆ ಇದೆ ಸರ್. ಮತ್ತೆ ದಾರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಕೆಲಸ 4 ದಿವಸ ಆಯ್ತು ರಜೆ ಮಾಡಿ. ಕೆಲಸ ಉಂಟು ಸರ್, ಮಳೆ ಆಗ್ತಾ ಉಂಟಲ್ಲ, ಕೆಲಸ ಬೇಡ ಇರ್ತದೆ. ಇಲ್ಲಿ ಇದ್ದೇವೆ ಸರ್, ಬ್ರಿಡ್ಜ್ ಹತ್ರ ನಿಲ್ತದೆ ನೀರು. ಸಣ್ಣ ಬ್ರಿಡ್ಜ್ ಇದೆ ಸರ್, ಅದು ಬರ್ಲಿಕ್ಕೆ ದಾಟ್ಲಿಕ್ಕೆ ಆಗೋದಿಲ್ಲ. ಕೇವಲ ಮಳೆ ಮಾತ್ರವಲ್ಲ, ಈವರೆಗೂ ಸುಮಾರು 10 ಕೋಟಿ ರೂಪಾಯಿವರೆಗೂ ಕೂಡ ಮಳೆ ಹಾನಿಯಾಗಿದೆ. 160ಕ್ಕಿಂತ ಹೆಚ್ಚು ಮನೆಗಳಿಗೆ ಪೂರ್ಣ ಮತ್ತು ಭಾಗಶಃ ಹಾನಿಯಾಗಿದೆ. ಸುಮಾರು 3 ಕೋಟಿ ರೂಪಾಯಿಯ ವಿದ್ಯುತ್ ಕಂಬ, ತಂತಿಗಳು ನಾಶವಾಗಿದೆ. ಬಿರುಗಾಳಿ ಮಳೆಗೆ ತೇವಗೊಂಡ ಹಳೆ ಮನೆಗಳು ಕುಸಿದು ಬೀಳ್ತಿದೆ. ಉಡುಪಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದೃಷ್ಟವಶಾತ್ ಉಡುಪಿ ನಗರದ ಹೊರವಲಯದಿರುವ ಕಡಕಾರ್ನಲ್ಲಿರುವಂತಹ ಈ ಮನೆ ಗಾಳಿ ಮಳೆಗೆ ಬಿದ್ದಿರುವಂಥದ್ದು. ಕಲ್ಲು ಮತ್ತು ಮಣ್ಣಿನ ಗಾರೆ ಇರುವಂತಹ ಮನೆ ವಿಪರೀತವಾಗಿ ಬಿರುಕು ಬಿಟ್ಟಿತ್ತು ಮತ್ತು ಇಡೀ ಗೋಡೆಗಳು ತೇವಗೊಂಡಿತ್ತು. ಈ ಸಂದರ್ಭದಲ್ಲಿ ಭಾರೀ ಮಳೆ ಮತ್ತು ಗಾಳಿ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮನೆಯ ಒಳಗೆ 10 ಜನ ಇದ್ರು ಅನ್ನುವಂಥದ್ದು. ಒಂದು ದೊಡ್ಡ ಕುಟುಂಬ ಇದರ ಒಳಗೆ ವಾಸಿಸ್ತಾ ಇತ್ತು. ಅದರ ಜೊತೆಗೆ ಒಂದು ಆತಂಕಕಾರಿ 4 ಮಕ್ಕಳು ಈ ಮನೆಯೊಳಗೆ ಇದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಏಕಾಏಕಿ ಗಾಳಿ ಮಳೆಗೆ ಈ ಮನೆ ಬಿದ್ದಿರೋದ್ರಿಂದ 2 ರೂಮುಗಳು ನೆಲಸಮ ಆಗಿದೆ ಅನ್ನುವಂಥದ್ದು. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಇನ್ನೊಂದು ವಾರ ಮಳೆ ಆಗಲಿದೆ. ರೆಡ್ ಅಲರ್ಟ್ ಇದ್ದು ಸರಾಸರಿ 100 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. PUC-ವರೆಗೂ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.